ತುಂಬಾ ಚೆನ್ನಾಗಿದೆ ಗುರು. ಲಾಸ್ಟ್ 10 ನಿಮಿಷದ ಒಂದು ಕ್ಲೈಮ್ಯಾಕ್ಸ್ ಪಾರ್ಟ್ ಬಿಟ್ಟು ಮಿಕ್ಕಿದ ಫಿಲಮ್ ಎಲ್ಲ ಸಕ್ಕತ್ತಾಗಿದೆ. ಸೀಟೆಡ್ ಹಾರರ್ ಥ್ರಿಲ್ಲರ್ ಅನ್ಬೋದು. ಈ ಫಿಲಮ್ದು ಒನ್ ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ನಮ್ ಹೀರೋ ಮತ್ತೆ ಹೀರೋಯಿನ್ ಫೇಕ್ ಆಗಿ ಗೋಸ್ಟ್ ಟೂರ್ ಟ್ರಾವೆಲ್ಸ್ ಮಾಡ್ತಿರ್ತಾರೆ ಗುರು. ಒಂದ್ಸತಿ ಒಂದ್ ರೇಡಿಯೋ ಸ್ಟೇಷನ್ ಅಲ್ಲಿ ನಿಜವಾಗ್ಲೂ ದೆವ್ವ ಇರುತ್ತೆ, ತಗ್ಲಾಕೊಂತಾರೆ. ಏನೇನಾಗುತ್ತೆ, ದೆವ್ವ ಅವ್ರಿಗೆ ಏನೇನ್ ಪ್ರಾಬ್ಲಮ್ ಮಾಡುತ್ತೆ, ಏನಾದ್ರು ಬ್ಯಾಕ್ ಸ್ಟೋರಿ ಎಲ್ಲ ತಿಳ್ಕೊಬೇಕು ಅಂದ್ರೆ ನೀವು ಫಿಲಮ್ ನೇ ನೋಡ್ಬೇಕು. ಡೈರೆಕ್ಟ್ 20 ಮಿನಿಟ್ಸ್ ಆದ್ಮೇಲೆ ಫಿಲಮ್ ಎಂಟರ್ ಹೋಗ್ತಾರೆ ಮೇನ್ ಪ್ಲಾಟ್ ಗೆ. ಸೊ ನಿಮ್ಗೆಲ್ಲೂ ಟೈಮ್ ವೇಸ್ಟ್ ಅನ್ಸಲ್ಲ. ನಾರ್ಮಲ್ ಆಗಿ ರೂಟೀನ್ ಆಗಿ ಗೋ ಸ್ಟೋರಿ ಎಲ್ಲ ಏನ್ ನೋಡಿರ್ತೀರ ನೀವು, ಒಂದು ದೆವ್ವ ಬರುತ್ತೆ, ಸ್ಟಾರ್ಟಿಂಗ್ ಒಂದು 30 ನಿಮಿಷ ದೆವ್ವ ಬಂದಾದ್ಮೇಲೆ ಅದ್ ಬರೀ ಕಾಮಿಡಿ ಮಾಡ್ತಿರುತ್ತೆ ಹೀರೋಗಳ ಕೈಲಿ, ಬರೀ ಕಾಮಿಡಿ ತೋರಿಸ್ತಾರೆ. ಇಲ್ಲ ಹಂಗೇನಿಲ್ಲ ಗುರು, ಸ್ಟಾರ್ಟಿಂಗ್ ದೆವ್ವ ಬಂದಿದ ತಕ್ಷಣ ಸಾಯಿಸ್ಕೊಂಡು ಹೋಯ್ತಿರೋದೆ. ಈಗ ಹಾರರ್ ಫಿಲಮ್ ಅಲ್ಲೆಲ್ಲ ಹೆಂಗೆ ಅಂದ್ರೆ ನಿಮ್ಗೆ ಎಲ್ಲಿ BGM ಕೊಡ್ತೀರಾ ಅನ್ನೋದಕ್ಕಿಂತ ಎಲ್ಲಿ ಸೈಲೆನ್ಸ್ ಮೇಂಟೈನ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಗುರು. ನೀವು ಒಳ್ಳೆ ಸೌಂಡ್ ಸಿಸ್ಟಮ್ ಇರೋ ಥಿಯೇಟರ್ಗೆ ಹೋದ್ರಂತೂ ಸೈಲೆಂಟ್ ಕೊಟ್ಟಿ ಟ್ವಿಸ್ಟ್ ಕೊಟ್ಟಿ ದೆವ್ವ ಬಂದಿರೋ ಸೀನ್ ತೋರಿಸ್ತಾರಲ್ಲ, ಅಲ್ಲಾಡ್ಬಿಡ್ತೀರಾ, ಫುಲ್ ಬೋನ್ಸ್ ಎಲ್ಲ ಅಲ್ಲಾಡ್ಬಿಡುತ್ತೆ. ನಮ್ದು ಇಂಡಿಯನ್ ಹಾರರ್ ಫಿಲಮ್ಸ್ ರುಟೀನ್ ಏನ್ ಗೊತ್ತಾ, ದೆವ್ವರ್ಗೆ ಸಿಂಪತಿ ತರಿಸ್ತಾರೆ ಸೆಕೆಂಡ್ ಹಾಫ್ ಅಲ್ಲೆಲ್ಲ ನಿಮ್ಗೆ. ದೆವ್ವ ಒಳ್ಳೆಯವನಿಂದ ಏನೋ ಸರ್ಕಮ್ಸ್ಟೆನ್ಸ್ ಇಂದ ಹಿಂಗ ಆದ ಅಂತ. ಬಟ್ ಈ ಫಿಲಮ್ ಅಲ್ಲಿ ಹಂಗೇನಿಲ್ಲ, ನಾನು ಸ್ಪಾಯ್ಲರ್ ಕೊಡ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿ ತಗೊಂಡೋಗಿದ್ರೆ. ಮತ್ತೆ ಸ್ಯಾಂಡಿ ಮಾಸ್ಟರ್ ಪರ್ಫಾರ್ಮೆನ್ಸ್ ಅಂದ್ರೆ ದೆವ್ವದ ಕ್ಯಾರೆಕ್ಟರ್ ಯಾರು ಮಾಡಿದಾರೆ ಅವ್ರ ಪರ್ಫಾರ್ಮೆನ್ಸ್ ಅಂತ ಹೈಲೈಟ್ ಮಸ್ತ್ ಇದೆ. ಅವ್ರ ಮೇಕ್ ಓವರ್ ಮಸ್ತ್ ಇದೆ. ಅವ್ರು ಬಂದಾಗೆಲ್ಲ ಒಂಚೂರು ಭಯ ಆಗುತ್ತೆ ನಿಮ್ಗೆ. ಮತ್ತೆ ಹೀರೋಯಿನ್ ಪರ್ಫಾರ್ಮೆನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಅವರು ಅನುಪಮ ಅವ್ರದ್ದು ಕ್ಲೈಮ್ಯಾಕ್ಸ್ ರೂಟೀನ್ ಆಗಿ ಇಡಬಾರ್ದು ಅಂತ ಯೋಚನೆ ಮಾಡಿದ್ದಾರೆ. ಬಟ್ ಅಟ್ ಎಂಡ್ ಆಫ್ ಡೇ ಮಾಮೂಲಿ ರುಟೀನ್ ಗೋಸ್ಟ್ ಸ್ಟೋರಿ ಇದ್ದಂಗೆ ಒಂದ್ ಪೂಜೆ ಮಾಡ್ಬೇಕು ಅಂತಾರೆ, ಅದ್ ಯಾವ್ದೋ ಯಜ್ಞ ಮಾಡ್ಬೇಕು ಅಂತಾರೆ, ದೇವ್ ನೀಡಿಬೇಕು ಅಂತಾರೆ. ಬಟ್ ಆ ಪೂಜೆಯಲ್ಲಿ ಒಂಥರ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ ಡಿಫ್ರೆಂಟ್ ಎಲಿಮೆಂಟ್ಸ್ ಎಲ್ಲ ಇಟ್ಟಿದ್ದಾರೆ. ಬಟ್ ಅದ್ ಯಾಕೋ ನಂಗೆ ವರ್ಕ್ ಆಗ್ಲಿಲ್ಲ ಗುರು. ಸೊ ಲಾಸ್ಟ್ 10-15 ಮಿನಿಟ್ಸ್ ಮಾತ್ರ ವರ್ಕ್ ಆಗ್ಲಿಲ್ಲ. ಅದು ಆಕ್ಟರ್ ಬೆಲ್ಲಂಕೊಂಡ ಶ್ರೀನಿವಾಸ್ ಅವ್ರ ಆಕ್ಟಿಂಗ್ ಗುರು, ಅಲ್ಲೇ ಚೆನ್ನಾಗಿ ಮಾಡ್ತಾರೆ ಗುರು. ಮಿಕ್ಕಿದ ಕಡೆ ಎಲ್ಲ ಅಷ್ಟೇ ಒಂದೇ ಎಕ್ಸ್ಪ್ರೆಷನ್ ಇದ್ದಂಗಿರುತ್ತೆ ಎಲ್ಲಾ ಕಡೆ. ರೈಟರ್ ಡೈರೆಕ್ಟರ್ ಎಲ್ಲ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ಒಳ್ಳೆ ಹಾರರ್ ಥ್ರಿಲ್ಲರ್ ಫಿಲಂ ಗುರು. ಪಕ್ಕಾ ಥಿಯೇಟರ್ ನೋಡಿ, ನೀವು ಥಿಯೇಟರ್ ವಾಚ್ ಮಸ್ತ್ ಇರುತ್ತೆ. ಅರ್ಥ ಆಯ್ತು ಅನ್ಸುತ್ತೆ.